ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋದಿಂದ ಕಾಂಬೋ ಆಫರನ್ನು ತರಿಸ್ಕೊಂಡಿದ್ದೆ. ಅಂದರೆ ಗೊಬ್ಬರಗಳನ್ನು ತರಿಸ್ಕೊಂಡಿದ್ದೆ. ಅದು ಯಾವುದಿದೆ, ಎಷ್ಟಿದೆ, ಅದನ್ನು ಮತ್ತು ಹೇಗೆ ಹಾಕೋದು, ಮತ್ತು ನಾವು ಮಾಡೋ ಒಂದು ತಪ್ಪಿಂದ ನಮ್ಮ ಗಿಡವನ್ನೇ ಹೇಗೆ ಹಾಳು ಮಾಡ್ಕೋತೀವಿ ಅನ್ನೋದನ್ನು ವಿತ್ ಪ್ರೂಫ್ ತೋರಿಸಿದ್ದೀನಿ. ನೋಡ್ತಾ ಹೋಗಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮೀಶೋದಿಂದ ಗೊಬ್ಬರಗಳನ್ನೆಲ್ಲ ತರಿಸಿರೋವಂಥ ವೀಡಿಯೋಸ್ ಎಲ್ಲ ಹಾಕ್ತೀನಿ, ಮತ್ತು ಪ್ರಾಡಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಬೇಕಾದರೆ ತರಿಸ್ಕೋಬೋದು. ಇದೇ ರೀತಿ ಒಳ್ಳೊಳ್ಳೆ ಪ್ರಾಡಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಮೀಶೋದ್ದು. ಮತ್ತು ಪ್ರಾಡಕ್ಟು ಫ್ಲಿಪ್ಕಾರ್ಟಿಂದ ತರಿಸೋವಂಥ ಯಾವುದಾದ್ರೂ ಪ್ರಾಡಕ್ಟ್ ಇದ್ದರೆ, ನಿಮಗೆ ಮೀಶೋದಲ್ಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಅಂದರೆ ಅದು ಚೆನ್ನಾಗಿ ಬರಲ್ಲ ಅಂತ ಅನಿಸಿದರೆ, ನೀವು ಫ್ಲಿಪ್ಕಾರ್ಟ್ ಲಿಂಕನ್ನು ಕೂಡ ಕೆಳಗಡೆ ವಿಡಿಯೋ ಪ್ಲೇ ಆಗ್ತಾ ಇರಬೇಕಾದ್ರೆ ಕೆಳಗಡೆ ಪ್ರಾಡಕ್ಟ್ ಲಿಂಕ್ ಅಂತ ಬರುತ್ತೆ, ಅದನ್ನು ಕೂಡ ನೀವು ತರಿಸ್ಕೋಬೋದು. ಯಾವ್ದು ಬೇಕೋ ಅದನ್ನು ತರಿಸ್ಕೋಬೋದು. ನೀವು ಪ್ರಾಡಕ್ಟ್ ಲಿಂಕನ್ನು ಹಾಕಿರ್ತೀನಿ. ಯಾವ ಗೊಬ್ಬರ ಎಲ್ಲ ರೀತಿಯ ಐಟಮ್ಗಳು ಫ್ಲಿಪ್ಕಾರ್ಟ್ ಮತ್ತು ಮೀಶೋದಲ್ಲಿ ಸಿಗುತ್ತೆ. ಇದು ಗೊಬ್ಬರ ಕಾಂಬೋ ಆಫರಲ್ಲಿ ನಾನು ತರಿಸ್ಕೊಂಡಿದ್ದೆ. ನೋಡಿ, ಈ ರೀತಿ 250 ಗ್ರಾಮಿಂದು ಪ್ಯಾಕೆಟ್ಗಳು. ಇದಿಷ್ಟು ನಾವು ತರಿಸ್ಕೊಂಡ್ರೆ ನಮ್ಗೆ 1 ವರ್ಷ ಎಲ್ಲ ರೀತಿಯ ಗಿಡಗಳಿಗೂ ನಾವು ಇದನ್ನು ಹಾಕ್ಬೋದು ಅಂತ ಅನ್ಕೋತೀನಿ. 6 ತಿಂಗಳ ಅಂತೂ ಬರುತ್ತೆ. ತುಂಬ ಗಿಡಗಳಿರತ್ತಲ್ಲ, ಆಗ 6 ತಿಂಗಳ ಬರುತ್ತೆ. ನಾವು ಇದನ್ನು ಒಂದೊಂದು ಸಾರಿ ಒಂದೊಂದು ತಿಂಗಳ ಒಂದೊಂದನ್ನು ಹಾಕಿದರೂ ಸಾಕಾಗುತ್ತೆ. ತುಂಬ ಈಸಿಯಾಗಿ ಹಾಕುವಂಥ ಗೊಬ್ಬರಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ಅಂತ ಹೇಳಿದ್ದಾರೆ, ನನಗೂ ಅಷ್ಟೊಂದು ಗೊತ್ತಿಲ್ಲ. ನೋಡಿ, ಇದು ಬಯೋಪ್ರಾಮ್ ಅಂತ ಪ್ಲ್ಯಾಂಟ್ ಗ್ರೋತ್ ಅಂತ ಕೊಟ್ಟಿದ್ದಾರೆ, ಆರ್ಗ್ಯಾನಿಕ್ ಅಂತ ಕೂಡ ಕೊಟ್ಟಿದ್ದಾರೆ. ನಮಗೆ ಇದು ಆರ್ಗ್ಯಾನಿಕ್ ಹೌದೋ ಅಲ್ವೋ ಅಂತ ಗೊತ್ತಿಲ್ಲ ನನಗೆ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ಹೇಳಿ. ಇದು 250 ಗ್ರಾಮು. ನಾನು ಇವತ್ತು ತರಿಸಿರೋದು ಅಷ್ಟು 250 ಗ್ರಾಮ್ ಇದೆ. ನಾವು ಇಷ್ಟನ್ನು ತರಿಸ್ಕೊಂಡ್ರೆ ನಮ್ಗೆ ಖಾಲಿ ಆದಮೇಲೆ ಮತ್ತೆ ತರಿಸ್ಕೋಬೋದು. ನೋಡಿ, ಇದು ರಾಕ್ ಫಾಸ್ಫೇಟ್ ಅಂತ. ಇದು ಕೂಡ ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ಒಳ್ಳೆಯ ಗ್ರೋತ್ ಬರುತ್ತೆ, ಮತ್ತು ತರಕಾರಿ ಮತ್ತು ಇದೆಲ್ಲ ರುಚಿಯಾಗಿರುತ್ತೆ. ನಾವು ಬೆಳೆಯುವಂಥ ಸೊಪ್ಪಲ್ಲ ಇದನ್ನು ಹಾಕೋದ್ರಿಂದ. ಇದನ್ನು ಯಾವ ರೀತಿ ಹಾಕೋದು ಅಂತ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಇವತ್ತು ಒಂದು ಗೊಬ್ಬರನ ತೋರಿಸ್ತೀನಿ, ತುಂಬ ಲೆಂತಿಯಾಗಿ ಬರುತ್ತೆ ವಿಡಿಯೋ. ಹಾಗಾಗಿ ಒಂದು ಗೊಬ್ಬರನ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಮುಂದೆ ನೋಡ್ತಾ ಹೋಗಿ. ನಾವು ಹಾಕೋ ಪ್ರಮಾಣ ಹೆಚ್ಚು ಕಡಿಮೆ ಆದರೆ ಕೂಡ ನಾವು ನಮ್ಮ ಗಿಡಗಳನ್ನು ಸಾಯಿಸ್ಕೊಳ್ಳೋ ಹಾಗಾಗತ್ತೆ. ನಾವು ಮುಂದೆ ನೋಡ್ತಾ ಹೋಗಿ ಯಾವ ರೀತಿ ನನ್ನ ಡೇರೆ ಗಿಡ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ. ಮತ್ತು ಇದಂತೆಲ್ಲ ನಾವು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದರೆ ಸಾಕಾಗತ್ತೆ. ನಮಗೆ ಯಾವುದೇ ಫರ್ಟಿಲೈಸರನ್ನ ಮಾಡೋಕ್ಕಾಗಿಲ್ಲ ಅಂದಾಗ ಇದನ್ನೆಲ್ಲ ನಾವು ಬಳಸ್ಕೋಬೋದು. ವಾರ ಒಂದೊಂದು ಹಾಕಬೇಕಾಗತ್ತಲ್ಲ. ಹಾಗಾಗಿ ನೋಡಿ, ಇದು NPK ಬಯೋ ಅಂತ ಇದೆ. ಆರ್ಗ್ಯಾನಿಕ್ ಹೌದು ಅಲ್ವ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಆದರೆ ನಾನು ತರಕಾರಿಗೆ ಇದನ್ನೆಲ್ಲ ಅಷ್ಟೊಂದು ಹಾಕಲ್ಲ. ನಿಮ್ಗೆ ತರಕಾರಿಗೆ ನಾನು ಸಗಣಿ ಗೊಬ್ಬರವನ್ನು ಹಾಕಿದರೆ ಸಾಕಾಗತ್ತೆ. ಅಥವಾ ನಾವು ಕಿಚನಲ್ಲಿರುವಂಥ ಪದಾರ್ಥಗಳನ್ನ ಹಾಕಿದರೂ ಅದು ಗಿಡಗಳು ಚೆನ್ನಾಗೇ ಬರುತ್ತೆ. ಹೂವಿನ ಗಿಡಕ್ಕೆ ನಾವು ಇದನ್ನು ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂತ ನಾನು ತರಿಸ್ಕೊಂಡಿದ್ದೀನಿ. ಸೇವಂತಿ ಗಿಡಕ್ಕೆಲ್ಲ. ಇದು ಮಸ್ಟರ್ಡ್ ಕೇಕು, ಸಾಸಿವೆ ಹಿಂಡಿ, ಇದನ್ನು ಕೂಡ ಇಷ್ಟು ತರಿಸ್ಕೊಂಡಿದ್ದೀನಿ. ಇದು ಖಾಲಿ ಆದಮೇಲೆ ಮತ್ತೆ ತರಿಸ್ಕೋಬೋದು ಅಂತ. ನೋಡಿ, ಇದನ್ನು ಕೂಡ ನಿಮಗೆಲ್ರಿಗೂ ಗೊತ್ತೇ ಇದೆ. ಸಾಸಿವೆನ ನಾವು ಹಿಂಡಿನ ನಾವು ಗಿಡಗಳಿಗೆ ಹಾಕೋದ್ರಿಂದ ಎಷ್ಟು ಬೆನಿಫಿಟ್ ಇದೆ ಅಂತ. ಇದು ಯಾವುದೇ ಹಿಂಡಿ ಅಂದರೆ ಈ ಎಣ್ಣೆ ತೆಗೆದಿರುವಂಥ ಹಿಂಡಿನ ನಾವು ಗಿಡಗಳಿಗೆ ಬಳಸೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ. ಇದು ಮಸ್ಟರ್ಡ್ ಕೇಕು. ಇದು ಬೋನ್ ಮಿಲ್ಲು ಕೂಡ ಗಿಡಗಳಿಗೆ ಗ್ರೋತನ್ನು ಕೊಡುತ್ತೆ. ಇದನ್ನು ಇಷ್ಟನ್ನು ತಂದ್ಕೊಂಡಿದ್ದೀನಿ. ಇವೆಲ್ಲ ಬಳಸೋದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಇದರಲ್ಲಿ ಯಾವ ಗೊಬ್ಬರನ ಬಳಸೋದು, ಹೇಗೆ ಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡಿದರೆ ಅದನ್ನೇ ಮಾಡಿ ತೋರಿಸ್ತೀನಿ. ಎಲ್ಲವನ್ನು ಮತ್ತೆ ಹಾಕೋದ್ರಿಂದ ಒಂದಷ್ಟು ನಿಮಗೂ ಕೂಡ ಇಂಪ್ರೆಷನ್ ಕಡಿಮೆ ಆಗಿಬಿಡತ್ತೆ. ಹಾಗಾಗಿ ಇದು ಬೋನ್ ಮಿಲ್. ನಾವು ರೀಪಾಟಿಂಗ್ ಮಾಡಬೇಕಾದ್ರೆ ಮತ್ತು ಯಾವುದಾದ್ರೂ ಗಿಡ ನೆಡಬೇಕಾದ್ರೆ ಎಲ್ಲ ಬೋನ್ ಮಿಲ್ ಹಾಕಿ ನೆಡ್ಬೋದು. ಮತ್ತು ಗಿಡಗಳಿಗೂ ಕೂಡ ಆಗಾಗ ಕೊಡ್ತಾ ಇರ್ಬೋದು. ನೀಮ್ ಕೇಕ್ ಪೌಡ್ರು ನಾವು ಎಲ್ಲ ಗಿಡಗಳಿಗೂ ನಾವು ಇದನ್ನು ಕೂಡ ಬಳಸ್ತೀವಿ. ಯಾಕಂದರೆ ನಾವು ಗಿಡಗಳಿಗೆ ಫಂಗಸ್ ಆಗದೇ ಇರಲಿ ಅಂತ ನಾವು ಅದನ್ನು ಬಳಸ್ತೀವಿ. ಗಿಡ ನೆಡಬೇಕಾದ್ರೂ ಕೂಡ ಇದನ್ನು ಬಳಸ್ಬೋದು. ಇದು ಪೊಟ್ಯಾಶ್, ಆರ್ಗ್ಯಾನಿಕ್ ಪೊಟ್ಯಾಶ್ ಅಂತ ಹೇಳಿದ್ದಾರೆ. ಹೌದು ಅಲ್ವ ಅಂತ ಗೊತ್ತಿಲ್ಲ ನನಗೂ ಕೂಡ. ಇದು ಗ್ರಾನ್ಯುಲಲ್ಲಿದೆ. ನಾನು ಇದನ್ನು ಕೂಡ ನಾನು ಸೇವಂತಿಗೆ ಗಿಡಗಳಿಗೆ ಹಾಕಿ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಸೇವಂತಿಗೆ ಗಿಡಗಳಿಗೆ ಒಂದಷ್ಟು ಈ ಟೈಮಲ್ಲಿ ಗೊಬ್ಬರಗಳು ಬೇಕಾಗತ್ತಲ್ಲ. ನನಗೆ ಈಗ ಒಂದಷ್ಟು ಗೊಬ್ಬರಗಳನ್ನ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇದನ್ನು ತರಿಸ್ಕೊಂಡೆ, ಇದನ್ನೆಲ್ಲ ಹಾಕೋಣ ಅಂತ. ಇದು ತುಂಬ ಈಸಿಯಾಗಿ ಹಾಕುವಂಥ ಗೊಬ್ಬರ ಆಗಿರುತ್ತೆ. ಇದು 7 ರೀತಿಯ ಗೊಬ್ಬರ ಇದೆ ಇದರಲ್ಲಿ. ನೋಡ್ಬೋದು, 1 2 3 4 5 6 7. ನೋಡಿ, ಇಲ್ಲಿ 7 ಇದೆ. ಎಲ್ಲವೂ 250 ಗ್ರಾಮ್ ಇದೆ. ಅಂದರೆ 1/4 kg ಆಗುವಷ್ಟು ಇದೆ. ಅದನ್ನು ಬಳಸಿ ನಮ್ಮ ಗಿಡಗಳಿಗೆ ನಾವು
ಫರ್ಟಿಲೈಸರ್ನ ಮಾಡಿ ಹಾಕ್ಬೋದು. ನೋಡಿ ನಾನು ಇದೇ ಡೇರೆ ಗಿಡಗಳನ್ನ ತೋರಿಸಿದ್ನಲ್ಲ, ಇಷ್ಟು ಚೆನ್ನಾಗಿ ಬಂದಿತ್ತು. ಡೇರೆ ಗಿಡ ಮೊಗ್ಗಲ್ಲ ಬಿಡ್ತಾ ಇತ್ತು ನೋಡ್ಬೋದು. ಇಷ್ಟು ಚೆನ್ನಾಗಿ ಬಂದಿರೋ ಗಿಡ ನೋಡ್ಬೋದು. ನಮ್ಮ ಮನೆಯವರು ಈ ಬೋರ್ಡ್ ದ್ರಾವಣವನ್ನು ಈ ರೀತಿ ಆಗಿದೆ, ಸ್ವಲ್ಪ ಏನೋ ಕೊಳಿತಾ ಇತ್ತು ಅಷ್ಟೇ, ತುಂಬ ಏನೂ ಕೊಳಿತಾ ಇರಲಿಲ್ಲ. ಅದನ್ನು ಅವರಿಗೆ ಪ್ರಮಾಣ ಗೊತ್ತಿಲ್ಲ. ನಾನು ಅವರಿಗೆ ಸ್ಪ್ರೇ ಮಾಡ್ತಾರೆ ಅನ್ನೋದು ಕೂಡ ನನಗೆ ಗೊತ್ತಾಗಿಲ್ಲ. ಅವರು ಸ್ಪ್ರೇ ಮಾಡಿಬಿಟ್ರು. ನೋಡಿ ಈ ಗಿಡ ಈ ರೀತಿ ಆಗಿದೆ, ಹೂ ಬಿಡ್ತಾ ಇತ್ತು ನೋಡ್ಬೋದು. ಆ ರೀತಿ ಇರೋ ಗಿಡ ಎಲ್ಲ ಕೊಳ್ತೋಯ್ತು, ಹಾಳಾಗೋಯ್ತು. ಹಾಗಾಗಿ ನಾವು ಹಾಕೋ ಪ್ರಮಾಣ ನಮಗೆ ಸರಿಯಾಗಿ ಗೊತ್ತಿರಬೇಕು. ಹಾಗಿದ್ರೆ ಮಾತ್ರ ಗಿಡಗಳಿಗೆ ಹಾಕಬೇಕು. ಅದಿಲ್ಲ ಅಂದರೆ ಪ್ರಮಾಣ ಗೊತ್ತಿಲ್ಲದೆ ಹಾಕಿದರೆ ಇದೇ ರೀತಿ ಆಗತ್ತೆ. ಗಿಡಗಳೆಲ್ಲ ಸುಟ್ಟೋಯ್ತು. ಆದರೂ ಕೂಡ ಈಗ ಸ್ವಲ್ಪ ರಿಕವರಿ ಆಗ್ತಾ ಇದೆ. ಅವರು ಹಾಕಿ ಆ ಗಿಡ ಹಾಕಿ ಈಗ ಒಂದು 8 ದಿವಸ ಆಯಿತು. ಈಗ ಸ್ವಲ್ಪ ಫ್ರೆಶ್ ಆಗಿ ಕಾಣಿಸುತ್ತೆ. ಇಲ್ಲಾಂದರೆ ಅಷ್ಟು ಗಿಡ ಸುಟ್ಟೋದಾಗಿತ್ತು. ಅಂದರೆ ಮಳೆ ಬರ್ತಾ ಇತ್ತು, ಆದರೂ ಕೂಡ ಆ ರೀತಿಯಾಗಿದೆ. ಮಳೆ ಬರ್ತಾ ಇದ್ದರೂ ಕೂಡ ನಾವು ಯಾವುದೇ ಗಿಡಕ್ಕಾದರೂ ಕಡಿಮೆ ಪ್ರಮಾಣದಲ್ಲಿ ಫರ್ಟಿಲೈಸರ್ನಾಗಲಿ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಬೇಕು. ಅದಿಲ್ಲ ಅಂದರೆ ಗಿಡ ಹಾಳಾಗಿಬಿಡತ್ತೆ. ಕೆಲವೊಂದು ಸಾರಿ ಸತ್ತೇ ಹೋಗುತ್ತೆ. ನಾವು ಈ ಫರ್ಟಿಲೈಸರನ್ನು ಕೊಡ್ತೀವಲ್ಲ, ಫರ್ಟಿಲೈಸರನ್ನು ಕೊಟ್ಟಾಗ ಗಿಡ ಸತ್ತೇ ಹೋಗುತ್ತೆ, ನಾವು ಗಿಡದ ಬುಡದಲ್ಲಿ ಹಾಕೋದ್ರಿಂದ ಮತ್ತು ಪ್ರಮಾಣ ಗೊತ್ತಿಲ್ಲದೆ ಹಾಕೋದ್ರಿಂದ. ಹಾಗಾಗಿ ನೋಡಿ ನಾನಿಲ್ಲಿ ಈ ನೋಡಿ ಪ್ರಾಮನ್ನು ಹಾಕಿ ತೋರಿಸ್ತೀನಿ. ನೋಡಿ ಇದು ಕಾಳುಗಳ ರೂಪದಲ್ಲಿ ಇರುತ್ತೆ. ಇದು ಆರ್ಗ್ಯಾನಿಕ್ ಅಂತ ಹೇಳಿದರೆ ನಾನು ನಿಮಗೆ ಗಿಡಕ್ಕೆ ಹಾಕಿ ತೋರಿಸೋದನ್ನ ಅಂತ ಇದನ್ನು ತೆಕ್ಕೊಂಡೆ. ಇವತ್ತು ಈ ಗೊಬ್ಬರವನ್ನು ಹಾಕಿ ತೋರಿಸ್ತೀನಿ, ಗಿಡಗಳಿಗೆ ಹಾಕ್ತೀನಿ. ಮತ್ತು ಮುಂದಿನ ದಿನಗಳಲ್ಲಿ ಆ ಗಿಡ ಹೇಗೆ ಬಂತು ಅಂತ ಕೂಡ ನಿಮಗೆ ತೋರಿಸ್ತೀನಿ. ನೋಡಿ ನಾನಿಲ್ಲಿ 1/4 ಲೀಟ್ರ್ ನೀರನ್ನು ತೊಗೊಂಡಿದ್ದೀನಿ. ಒಂದು 10 ರಿಂದ 15 ಕಾಳುಗಳ ಆಗೋಷ್ಟನ್ನು ನಾನು 1/4 ಲೀಟ್ರ್ ನೀರಿಗೆ ಹಾಕ್ಕೊಂಡಿದ್ದೀನಿ ನೋಡ್ಬೋದು. ಒಂದು 5 ನಿಮಿಷಕ್ಕೆಲ್ಲ ಇದು ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟಿದೆ ಗಿಡಕ್ಕೆ. ನಾವು ಈ ಇದನ್ನೆಲ್ಲ ಹಾಕ್ತೀವಲ್ಲ, ಹಾಗೆ ನೋಡಿ ಈ ರೀತಿ ಎಲ್ಲ ಕಾಳುಗಳು ಇಷ್ಟೊಂದು ಚೆನ್ನಾಗಿ ಮಿಕ್ಸ್ ಆಗಲ್ಲ. ಆದರೆ ಇದು ಆರ್ಗ್ಯಾನಿಕ್ ಆಗಿರ್ಬೋದು ಅಂತ ಅನ್ಕೋತೀನಿ, ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಮಾತ್ರ ಹೇಳಿ. ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟಿದೆ, ಇದು ಚೆನ್ನಾಗಿ ಕರಡಿದೆ. ತುಂಬ ಏನು ಹೊತ್ತು ನಾನು ನೆನೆಸಿಟ್ಟಿಲ್ಲ, ಅದು ಆಗಿದೆ. ಹಾಗೆ ನೋಡಿ ಇಲ್ಲಿ ಸೇವಂತಿಗೆ ಗಿಡಕ್ಕೆ ಹಾಕ್ತೀನಿ. ಆ ದಿನ ನೀವು ಯಾವುದೇ ನೀರನ್ನು ಹಾಕಬೇಡಿ. ಹಾಗೆ ನೋಡಿ ಈ ಸೇವಂತಿಗೆ ಗಿಡಗಳನ್ನು ಎಲೆಗಳನ್ನೆಲ್ಲ ಕೆಳಗಡೆ ಇರುವಂಥ ಹಣ್ಣಾಗಿರುವ ಎಲೆಗಳನ್ನು ತೆಗೆದುಬಿಡಿ. ತೆಕ್ಕೊಂಡು ಕಳೆಗಳನ್ನು ತೆಕ್ಕೊಂಡು ಆ ಗಿಡಕ್ಕೆ ಆ ದಿನ ನೀರು ಹಾಕದೆ ಒಂದು ಸ್ವಲ್ಪನೇ ಹಾಕಿದರೂ ಸಾಕಾಗುತ್ತೆ. ಬೇಕಾದರೆ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ, ಲೂಸ್ ಮಾಡಿಕೊಂಡು ಕೂಡ ಹಾಕ್ಕೋಬೋದು. ನೋಡಿ ಇಲ್ಲಿ ಇದಕ್ಕೆ ನಾನು ಇದು ಸಣ್ಣ ಕವರಲ್ಲಿದೆ, ತುಂಬ ಏನು ದೊಡ್ಡ ಗಿಡ ಅಲ್ಲ, ಮತ್ತು ಕವರು ಕೂಡ ಅಷ್ಟೊಂದು ದೊಡ್ಡದಾಗಿಲ್ಲ. ಹಾಗೆ ತೇವ ಕೂಡ ಸ್ವಲ್ಪ ಇದೆ. ಹಾಗಾಗಿ ಇದರಲ್ಲಿ ಅರ್ಧದಷ್ಟನ್ನು ಮಾತ್ರ ಹಾಕ್ತೀನಿ. ನಾವು ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಗಿಡಗಳಿಗೆ ಹಾಕಬೇಕು. ಅದು ಗಿಡಕ್ಕೆ ತೇವ ಎಷ್ಟು ಬೇಕು, ಮತ್ತು ಗಿಡ ಎಷ್ಟು ದೊಡ್ಡ ಸೈಜಲ್ಲಿದೆ, ಮತ್ತು ಗಿಡಕ್ಕೆ ಎಷ್ಟು ನೀರು ಬೇಕು ಅನ್ನೋದನ್ನು ನೋಡಿಕೊಂಡು ಹಾಕಬೇಕಾಗತ್ತೆ. ಪಾಟಿನ ಸೈಜು ಕೂಡ ನೋಡಿಕೊಂಡು ನಾನು ಇದು ನೋಡಿ ಇದನ್ನು 2 ಗಿಡಗಳಿಗೆ ಹಾಕಿದ್ದೀನಿ. 250 ml ಆಗುವಷ್ಟನ್ನು 2 ಗಿಡಗಳಿಗೆ ಹಾಕಿದ್ದೀನಿ ನೋಡ್ಬೋದು. ಈ ರೀತಿ ಹಾಕ್ತೀನಿ. ಹಾಗೆ ನೋಡಿ ಗ್ರ್ಯಾನ್ಯುವಲನ್ನು ನಾವು ಹಾಕೋದಾದರೆ ನೋಡಿ ಒಂದು 8-10 ಕಾಳನ್ನು ಇಲ್ಲಿನೂ ಇದು 12x12 ಗ್ರೋ ಬ್ಯಾಗಲ್ಲಿದೆ, ಅದಕ್ಕೆ ಇಷ್ಟನ್ನು ಹಾಕಿದ್ದೀನಿ ನೋಡ್ಬೋದು. ಸೈಡಲ್ಲಿ ಹಾಕಬೇಕು, ಗಿಡದ ಬುಡದಲ್ಲಿ ಹಾಕಬೇಡಿ. ಗಿಡದ ಬುಡದಲ್ಲಿ ಹಾಕೋದ್ರಿಂದ ಬೇರಿಗೆ ಬುಡದಲ್ಲಿ ಇರುತ್ತಲ್ಲ, ಬೇರಿಗೆ ಸರಿಯಾಗಿ ತಾಗೋದ್ರಿಂದ ಅದು ಗಿಡ ಹಾಳಾಗೋ ಸಾಧ್ಯತೆ ಇರುತ್ತೆ. ಈಗ ನಾವು ನೀರು ಹಾಕಿದಾಗ ಗಿಡಗಳು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಿ 12x12 ಗ್ರೋ ಬ್ಯಾಗಿಗೆ ಇಷ್ಟನ್ನು ಹಾಕಿದ್ದೀನಿ. ನೀವು ಬೇಕಾದರೆ ಇನ್ನೂ ಸ್ವಲ್ಪ ದೊಡ್ಡ ಗಿಡ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೋದು ಅಷ್ಟೇ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಯಾವ ಗೊಬ್ಬರ ಹಾಕಿ ತೋರಿಸ್ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.